ರೇಣುಕಾಸ್ವಾಮಿ ಹಂತಕ ಪಡೆ ಕಸ್ಟಡಿ ನಾಳೆ ಅಂತ್ಯ. ನಾಳೆಯೇ ಡಿ ಗ್ಯಾಂಗ್ಗೆ ಜೈಲು ಫಿಕ್ಸ್. ಎಲ್ಲ ಆರೋಪಿಗಳಿಗೆ ಡಿಎನ್ಎ ಪರೀಕ್ಷೆ ಯಾಕೆ? ಪತಿ ದರ್ಶನ್ ಅರೆಸ್ಟ್, ಪತ್ನಿ ವಿಜಯಲಕ್ಷ್ಮಿ ಹೇಳಿದ್ದೇನು? ಮೈಸೂರಿನಲ್ಲಿ ದರ್ಶನ್ ಅರೆಸ್ಟ್ ಆಗಿರದೇ ಇದ್ದಿದ್ರೆ ಕೊಲೆ ಕೇಸ್ ಹಳ್ಳ ಹಿಡಿತಾ ಇದ್ದ. ಪೊಲೀಸರ ಎದುರು ದರ್ಶನ್ ತಪ್ಪೊಪ್ಕೊಂಡ್ರ? ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಂದ ದರ್ಶನ್ ಗ್ಯಾಂಗ್ ನ ಪೊಲೀಸ್ ಕಸ್ಟಡಿ ನಾಳೆಗೆ ಅಂತ್ಯವಾಗಲಿದೆ. ನಾಳೆ ದರ್ಶನ್, ಪವಿತ್ರ ಗೌಡ ಸಮೇತ ಇಡೀ ಕೊಲೆ ಪಡೆಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಕೊಲೆ ಪ್ರಕರಣದ ಸಂಬಂಧ ಪೊಲೀಸರು ಈಗಾಗಲೇ ಪೇಪರ್ ವರ್ಕ್ ಅನ್ನು ನಡೆಸಿದ್ದಾರೆ. ನಾಳೆಗೆ ಕಸ್ಟಡಿ ಅಂತ್ಯವಾಗುವ ಹಿನ್ನೆಲೆಯಲ್ಲಿ ಇವತ್ತೇ ಪೊಲೀಸರು ದರ್ಶನ್ ಗ್ಯಾಂಗ್ನ ಸಂಪೂರ್ಣ ವಿಚಾರಣೆ ನಡೆಸಲಿದ್ದಾರೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಕೊಲೆ ಪಡೆಯನ್ನ ಕಸ್ಟಡಿಗೆ ಕೇಳದಿರಲು ಪೊಲೀಸರು ನಿರ್ಧರಿಸಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ನಾಳೆ ದರ್ಶನ್ ಕೊಲೆ ತಂಡ ಬಹುತೇಕ ಪರಪ್ಪನ ಅಗ್ರಹಾರ ಜೈಲು ಸೇರುವುದು ನಿಶ್ಚಿತವಾಗಿದೆ. ಇನ್ನು ಸ್ವಾಮಿ ಹಂತಕ ಪಡೆಯ ಕ್ರೌರ್ಯಕ್ಕೆ 10 ಅಲ್ಲ 100ಕ್ಕೂ ಅಧಿಕ ವಸ್ತುಗಳು ಸಾಕ್ಷ್ಯವಾಗಿ ಸೀಸ್ ಮಾಡಲಾಗಿದೆ. ಆರೋಪಿಗಳನ್ನು ಕರೆದೊಯ್ದು ಮಹಜರನ್ನ ನಡೆಸಿದಂತಹ ಪೊಲೀಸರು ಈ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಹತ್ಯೆಯ ದಿನ ಆರೋಪಿಗಳು ಧರಿಸಿದಂತಹ ಬಟ್ಟೆ, ಶೂ, ಚಪ್ಪಲಿ, ಹತ್ಯೆಗೆ ಬಳಸಿದಂತಹ ಕಾರು, ಆಟೋ, ಬೈಕುಗಳು, ಮರದ ಕಟ್ಟಿಗೆ, ಲಾಠಿ ಎಲ್ಲವನ್ನೂ ಕೂಡ ಸೀಸ್ ಮಾಡಿಕೊಳ್ಳಲಾಗಿದೆ. ಇದೆಲ್ಲವೂ ಕೂಡ ಹಂತಕ ಪಡೆಯ ಕ್ರೌರ್ಯವನ್ನ ಬಿಚ್ಚಿಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಪೊಲೀಸ್ ಕಸ್ಟಡಿ ನಾಳೆಗೆ ಅಂತ್ಯವಾಗಲಿದೆ. ಈ ಹಿನ್ನೆಲೆಯಲ್ಲಿ A1 ಪವಿತ್ರ ಗೌಡ, A2 ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಯಿತು. ನಿನ್ನೆಯಷ್ಟೇ A1 ಪವಿತ್ರ ಗೌಡ ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಿ ವೈದ್ಯಕೀಯ ತಪಾಸಣೆ ನಡೆಸಲಾಗಿತ್ತು. ಲೋ ಬಿಪಿಯಿಂದ ಬಳಲುತ್ತಿರುವ ಪವಿತ್ರ ಗೌಡ ಪೊಲೀಸ್ ಕಸ್ಟಡಿಯಲ್ಲಿ ಊಟ ಮಾಡದೆ ಮೊಂಡಾಟವನ್ನ ಮಾಡಿದ್ದಾರೆ. ಏನೇ ಊಟ ಕೊಟ್ಟರೂ ಬೇಡ ಬೇಡ ಅಂತಿದ್ದ ಪವಿತ್ರ ಗೌಡಗೆ ಈಗ ನಿರ್ಜಲೀಕರಣ ಮತ್ತು ಲೋ ಬಿಪಿ ಜೊತೆಗೆ ಸುಸ್ತು ಕಾಡ್ತಾ ಇದೆ. ಪ್ರತಿದಿನ ಪೊಲೀಸ್ ಕಸ್ಟಡಿಗೆ ತೆರಳಿ ವೈದ್ಯಕೀಯ ತಪಾಸಣೆ ಮಾಡುತ್ತಿದ್ದ ವೈದ್ಯರು ಇಂದು ಮುಂಜಾಗ್ರತಾ ಕ್ರಮವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದು ಮೆಡಿಕಲ್ ಚೆಕಪ್ ಮಾಡಿಸಿದ್ರು. ನಾಳೆ ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸುವ ಹಿನ್ನೆಲೆಯಲ್ಲಿ 48 ಗಂಟೆಗೆ ಮುಂಚೆ ಎಲ್ಲಾ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನಕ್ಕೊಳಪಟ್ಟು ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ವಿಜಯಲಕ್ಷ್ಮಿ ಹೆಸರಲ್ಲಿರುವ ಕಾರ್ನಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಟ್ಟರು. ದರ್ಶನ್ ಮನೆಯಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ಮನೆಯಲ್ಲೂ ಹಲವು ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ರು. ಹತ್ಯೆ ವೇಳೆ ದರ್ಶನ್ ಧರಿಸಿದ ಲೂಪರ್ ಶೂ ಅನ್ನ ವಿಜಯಲಕ್ಷ್ಮಿ ಮನೆಯಿಂದ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಲೂಪರ್ ಶೂ ಅನ್ನ ಇಟ್ಟಿದ್ದ. ಇದನ್ನ ವಿಜಯಲಕ್ಷ್ಮಿ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಈ ಹಿನ್ನೆಲೆ ವಿಚಾರಣೆಗೆ ಬರುವಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ತನಿಖಾಧಿಕಾರಿಗಳಿಂದ ನೋಟಿಸ್ ಕೊಡಲಾಗಿತ್ತು. ನೋಟಿಸ್ ಬೆನ್ನಲ್ಲೇ ವಿಜಯಲಕ್ಷ್ಮಿ ಎಪಿ ನಗರ ಠಾಣೆಗೆ ಭೇಟಿ ಕೊಟ್ಟು ಪೊಲೀಸರ ವಿಚಾರಣೆಯನ್ನ ಎದುರಿಸಿದ್ರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಲಾಕ್ ಆಗಿದ್ದೆ ರೋಚಕ. ಒಂದು ಕ್ಷಣ ಮಿಸ್ ಆಗಿದ್ರೆ ಇಡೀ ಪ್ರಕರಣವೇ ಹಳ್ಳ ಹಿಡಿತಾ ಇತ್ತು. ಜೂನ್ 10 ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ದರ್ಶನ್ರನ್ನ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಬಂಧಿಸಲಾಗಿತ್ತು. ಅವತ್ತು ಬೆಳಗ್ಗೆ 8 ಗಂಟೆಗೆ ಸಮಯ ಮೀರಿದ್ರೆ ದರ್ಶನ್ರನ್ನ ಹಿಡಿಯೋದು ಅಸಾಧ್ಯವಾಗಿತ್ತಂತೆ. ಪೊಲೀಸರು ಬೆನ್ನತ್ತಿದ್ದಾರೆ ಅನ್ನೋ ಸಣ್ಣ ಸುಳಿವು ಸಿಕ್ಕಿದ್ರು ದರ್ಶನ್ ಭೂಗತವಾಗಿಬಿಟ್ಟಿದ್ರೆ ಕೇಸ್ ಹಳ್ಳ ಹಿಡಿದು ಹೋಗ್ತಾ ಇತ್ತು. ಹೀಗಾಗಿ ಬೆಳಗ್ಗೆ 8 ಗಂಟೆ ಒಳಗೆ ದರ್ಶನ್ನ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಪೊಲೀಸರು ಲಾಕ್ ಮಾಡಿದ್ರು ಅಂತ ಮಾಹಿತಿ ಇದೆ. ದರ್ಶನ್ ಬಂಧನದ ನಂತರವೂ ಬೆಂಗಳೂರಿಗೆ ಕರೆತರೋದು ಅಷ್ಟೊಂದು ಈಸಿ ಇರಲಿಲ್ಲ. ಮೈಸೂರಿನಿಂದ ಮಂಡ್ಯ ಬಾರ್ಡರ್ ದಾಟುವವರೆಗೂ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ವಿಚಾರ ಲೀಕ್ ಆದ್ರೆ ಅಭಿಮಾನಿಗಳು ಮುತ್ತಿಗೆ ಹಾಕೋ ಆತಂಕದಲ್ಲೇ ಪೊಲೀಸರು ಕರೆತರ್ತಾ ಇದ್ರು. ಹೀಗಾಗಿ ಪ್ರತಿ ಅರ್ಧ ಗಂಟೆಗೆ ಹಿರಿಯ ಅಧಿಕಾರಿಗಳು ಕರೆತರ್ತಾ ಇದ್ದ ಪೊಲೀಸರಿಗೆ ಫೋನ್ ಕಾಲ್ ಮಾಡಿ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ರು. ಹೆದ್ದಾರಿ ಸವಾರರಿಗೂ ಕೂಡ ದರ್ಶನ್ ಜೀಪ್ನಲ್ಲಿರೋದು ಗೊತ್ತಾಗದಂತೆ ಕರೆತಂದಿದ್ರು. ಕೊಲೆ ಕೇಸ್ ತನಿಖೆಯಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯದ ಒಂದೊಂದೇ ವಿಕೃತಿ ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿಯ ಕಿಡ್ನಾಪ್ ಮತ್ತು ಬರ್ಬರ ಹತ್ಯೆಗೆ ಪ್ಲಾನ್ ಮಾಡಿದ್ದು ಮೈಸೂರಿನಲ್ಲೇ ಎಂಬುದು ತನಿಖೆ ವೇಳೆ ಬಯಲಾಗಿದೆ. ಮೈಸೂರಿನ ಹೋಟೆಲ್ನಲ್ಲೇ ಕುಳಿತು ಮಾಸ್ಟರ್ ಮೈಂಡ್ ನಾಗಾ ಸ್ಕೆಚ್ ಹಾಕಿದ್ದ. ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ಗಳ ನೇರ ಸಂಪರ್ಕದಲ್ಲಿ ಇದ್ದದ್ದು ನಾಗಾ ಮಾತ್ರ. ಯಾವುದೇ ಅಭಿಮಾನಿಗಳು ದರ್ಶನ್ರನ್ನ ಭೇಟಿ ಮಾಡಲು ನಾಗನನ್ನೇ ಸಂಪರ್ಕಿಸ್ತಾ ಇದ್ರು. ಈ ಕಾರಣದಿಂದಲೇ ಕೊಲೆ ಕೇಸ್ನಲ್ಲಿ ನಾಗಾ ಮತ್ತು ಲಕ್ಷ್ಮಣರನ್ನ ಕರೆತಂದು ಮಹಜರ್ ಮಾಡಲಾಗಿತ್ತು. ಇನ್ನು ಮೈಸೂರಿನ ರ್ಯಾಡಿಸನ್ ಹೋಟೆಲ್ನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ಹೋಟೆಲ್ನಲ್ಲಿ ಸ್ವಾಮಿ ಹತ್ಯೆಗೂ ಮುನ್ನ ಹಲವರನ್ನ ಭೇಟಿ ಮಾಡಿದ್ದ ಎನ್ನಲಾಗಿದೆ. ಇನ್ನು ಸ್ಥಳ ಮಹಜರಿಗೆ ಬಂದಿದ್ದ ವೇಳೆ ಪೊಲೀಸರು ತಂದಿದ್ದ ಪೆನ್ ಡ್ರೈವ್ ಸಾಕಾಗದೆ 5 TB ಹಾರ್ಡ್ ಡಿಸ್ಕ್ ಅನ್ನು ತರಿಸಿಕೊಂಡಿದ್ದಾರೆ. ಹಾರ್ಡ್ ಡಿಸ್ಕ್ನಲ್ಲಿ 3 ರಾತ್ರಿ 2 ಹಗಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಭರ್ತಿ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಸಿಸಿಟಿವಿ ಆಧರಿಸಿ ಮತ್ತಷ್ಟು ಜನರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಇನ್ಯಾರಿಗೆ ಕೊಲೆ ಕೇಸ್ನ ಉರುಳು ಸುತ್ತಿಕೊಳ್ಳುತ್ತೆ ನೋಡಬೇಕಿದೆ. ಕೊಲೆ ಕೇಸ್ ತನಿಖೆ ವೇಳೆ A2 ಆರೋಪಿ ದರ್ಶನ್ ಸ್ವಇಚ್ಛಾ ಹೇಳಿಕೆ ದಾಖಲು ಮಾಡಿದ್ದಾರೆ. ಶವ ವಿಲೇವಾರಿ ಮತ್ತು ಪ್ರಕರಣದಲ್ಲಿ ಎಲ್ಲೂ ನನ್ನ ಹೆಸರು ಬರಬಾರದು ಅಂತ ಆರೋಪಿಗಳಿಗೆ 30 ಲಕ್ಷ ಹಣ ನೀಡಿರುವುದಾಗಿ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ.
ಕೋರ್ಟ್ಗೆ ಪೊಲೀಸರು ಸಲ್ಲಿಸಿರುವ ರಿಮ್ಯಾಂಡ್ ಕಾಪಿಯಲ್ಲಿ ದರ್ಶನ್ ಸ್ವಇಚ್ಛಾ ಹೇಳಿಕೆ ಉಲ್ಲೇಖಿಸಿದ್ದಾರೆ. ಇನ್ನು ಪೊಲೀಸರ ಮುಂದೆ A14 ಪ್ರದೂಷ್ ಸಹ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನು ಕಳಿಸ್ತಾ ಇದ್ದ ರೇಣುಕಾಸ್ವಾಮಿಯನ್ನು ಕರೆತರುವಂತೆ ದರ್ಶನ್ ಸೂಚಿಸಿದರು. ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರನಿಗೆ ಸ್ವಾಮಿ ಕರೆತರಲು ಹೇಳಿದ್ವಿ. ಬಳಿಕ ರಘು ಸಹಾಯದಿಂದ ಜಯಣ್ಣಗೆ ಸೇರಿದ್ದ ಶೆಡ್ಗೆ ಕರ್ಕೊಂಡು ಬರಲಾಯಿತು. ಅಲ್ಲಿ ಪವಿತ್ರ ಗೌಡ ದರ್ಶನ್ ಗ್ಯಾಂಗ್ ಲಾಠಿ ಮರದ ರಿಪೀಸ್ನಿಂದ ಹಲ್ಲೆ ಮಾಡಿದರು. ಮನಬಂದಂತೆ ಕಾಲುಗಳಿಂದ ಥಳಿಸಿದರು. ಹಲ್ಲೆಯಿಂದ ತೀವ್ರವಾಗಿ ಅಸ್ವಸ್ಥಗೊಂಡು ಸ್ಥಳದಲ್ಲೇ ರೇಣುಕಾ ಸಾವನ್ನಪ್ಪಿದ. ಯಾವುದೇ ಕಾರಣಕ್ಕೂ ದರ್ಶನ್ ಹೆಸರು ಹೊರಬಾರದಂತೆ ಪ್ಲಾನ್ ಮಾಡಿ A13 ದೀಪಕ್ 30 ಲಕ್ಷದ ಹಣದ ಆಮಿಷ ಕೊಟ್ಟ ಅಂತ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡಿದ್ದಾನೆ. ಇನ್ನು ದರ್ಶನ್ ಸ್ವಇಚ್ಛಾ ಹೇಳಿಕೆ ಬಗ್ಗೆ ಗೊತ್ತಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸ್ವಇಚ್ಛೆ ಹೇಳಿಕೆ ಕೊಟ್ಟು ಒಪ್ಕೊಂಡಿದ್ದಾರೆ ಗೊತ್ತಿಲ್ಲ ನನಗೆ, ಅಲ್ಲಿಗೆ ನೇಮಕ ಆದಾಗ ತಪ್ಪು ಒಪ್ಕೊಂಡಂಗೆ ಅಂತ ಗೊತ್ತಿಲ್ಲಪ್ಪ, ಅದೆಲ್ಲ ಗೊತ್ತಿಲ್ಲ. ಒಳಗಡೆ ಏನು ನಡೀತಾ ಇದೆ ಅನ್ನೋದು ನನಗೆ ಹೆಂಗೆ ಗೊತ್ತಾಗುತ್ತೆ? ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದ್ದ ಗ್ಯಾಂಗ್ನ ಮತ್ತೊಂದು ಸ್ಫೋಟಕ ಕ್ರೌರ್ಯ ಬಯಲಾಗಿದೆ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಮರ್ಡರ್ ಗ್ಯಾಂಗ್ ಡ್ರಗ್ಸ್ ಸೇವಿಸಿದ್ರ ಅನ್ನೋ ಅನುಮಾನ ಮೂಡಿದೆ. ಈ ಮೂಲಕ ದರ್ಶನ್ ಗ್ಯಾಂಗ್ಗೆ ಡ್ರಗ್ಸ್ ಕಂಟಕ ಎದುರಾಗಿದೆ. ಹತ್ಯೆ ಮಾಡುವ ಮುನ್ನ ಡ್ರಗ್ಸ್ ಸೇವಿಸಿದ್ರ ಎಂಬ ಆಯಾಮದಲ್ಲೂ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಒಂದು ವೇಳೆ ತನಿಖೆಯಲ್ಲಿ ಡ್ರಗ್ಸ್ ಸೇವನೆ ದೃಢವಾದರೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಸುತ್ತಿಕೊಳ್ಳೋದು ಫಿಕ್ಸ್. ಕಾನೂನು ತಜ್ಞರ ಬಳಿ ಚರ್ಚಿಸಿ ಬಳಿಕ ಕ್ರಮದ ಬಗ್ಗೆ ನಿರ್ಧಾರ ಮಾಡಲಿರುವ ಪೊಲೀಸರು ಎಲ್ಲ ಆರೋಪಿಗಳ ರಕ್ತದ ಮಾದರಿ ಸಂಗ್ರಹ ಮಾಡಲಿದ್ದಾರೆ. ಬಳಿಕ ಹೇರ್ ಫಾಲಿಕ್ ಟೆಸ್ಟ್ ಮಾಡುವ ಮೂಲಕ ಮಾಸ್ಟರ್ ಸ್ಟ್ರೋಕ್ ಕೊಡಲಿದ್ದಾರೆ. ಡ್ರಗ್ಸ್ ಸೇವಿಸಿರುವುದು ಸಾಬೀತಾದರೆ ಮತ್ತೊಂದು FIR ಸಾಧ್ಯತೆ ಇದೆ. ಇನ್ನು ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವ ದರ್ಶನ್ರ ಹಳೆಯ ಕೇಸ್ಗಳನ್ನು ಪೊಲೀಸರು ಕೆದಕ್ತಾ ಇದ್ದಾರೆ. ಅಲ್ಲದೆ ರೌಡಿ ಶೀಟ್ ಓಪನ್ಗೂ ಆಲೋಚನೆ ಮಾಡಿದ್ದಾರೆ ಎನ್ನಲಾಗಿದೆ.